ಹಾಯ್ ಗೈಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಸಾನ್ವಿನ ಕ್ರಿಕೆಟ್ ಆಡೋಕೆ ಕರ್ಕೊಂಡು ಹೊಂಟ ಇವತ್ತಿಗೆ ಒಂದು ವಾರ ಆಯಿತು. ಇವತ್ತಾಕಿ ಏನೇನು ಇಂಪ್ರೂವ್ ಆಗಿದ್ದಾಳೋ ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಮತ್ತು ಈಗ ಟೈಮ್ ಅಂತೂ 5:30 ಆಗೈತಿ. ನಾವು 6:30ಗೆ ಅಂದ್ರೆ ಗ್ರೌಂಡ್ ಕಡೆ ಹೋಗಬೇಕು. ಸೊ ಈಗ ಆಕಿನ ಎಬ್ಬಿಸ್ತೇನೆ, ಎದ್ದಾಳೆಲ್ಲೋ ಗೊತ್ತಿಲ್ಲ ಇನ್ನು. ಪಾಪ 5:30 ಅಂದ್ರೆ ಭಾಳ ಜಲ್ದಿ ಆಗ್ತೈತಿ. ಖರೆ ನಾವು ಏನರ ಒಂದು ಆಟ ಕಲಿಸ್ಬೇಕಂದ್ರೆ ಏನರ ಒಂದು ಸ್ವಲ್ಪ ಕಷ್ಟಪಡಬೇಕು, ಶ್ರಮ ಪಡಬೇಕು. ಸೊ ಅದಕ್ಕೆ ಈಗ ಆಕಿನ ಹೋಗಿ ಎಬ್ಬಿಸ್ತೀನಿ. ಈಗ ಒಂದು ವಾರದ ಹಿಂದೆ ಒಂದು ವಿಡಿಯೋ ಹಾಕೀನಿ. ಅದ್ರೊಳಗಂತೂ ಫುಲ್ ನಮ್ದು ರುಟೀನ್ ಬೇರೆನೇ ಆಯಿತು, ಮಾರ್ನಿಂಗ್ ರುಟೀನ. ಈಗ ಈಕಿನ ಕ್ರಿಕೆಟ್ ಆಡೋಕೆ ಕರ್ಕೊಂಡು ಹೋಗುವಾಗಿಂತ ಇನ್ನೊಂದು ರುಟೀನ್ ಚಾಲೂ ಆಗೈತಿ. ಸದ್ಯಕ್ಕಿನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ, ಒಂದು ರುಟೀನ್ ಐತಿ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಯ್ತಂದ್ರಂತೂ ಇನ್ನೂ ಫುಲ್ ಚೇಂಜ್ ಆಗ್ತೈತಿ. ಯಾಕಂದರೆ ಆಟ ನೋಡಿಸ್ಕೊಂಡು ಬರಬೇಕು, ಡಬ್ಬಿನೂ ಕಟ್ಟಬೇಕು. ಅಷ್ಟರೊಳಗೆ ಬಂದು ಯಾಕಂದ್ರೆ 9 ಗಂಟೆಗೆ ಅದು ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಆಗ್ತೈತಿ. ಅಷ್ಟರೊಳಗೆ ಹೋಗಿ ಬಂದು ಆಕಿನ ಟಿಫಿನನ್ನು ರೆಡಿ ಮಾಡಬೇಕು. ಸೊ ನೋಡೋಣ ಅವಾಗ ಏನಾಗ್ತೈತಿ. ಈಗ ಸದ್ಯಕ್ಕೆ ಈ ರುಟೀನ್ ಒಂದರಲ್ಲೇ ಒಂದು ಚೇಂಜ್ ಆಗೈತಿ. ಇದಕ್ಕೆ ಅಡ್ಜಸ್ಟ್ ಆಗಿದ್ದೇವೆ. ಈಗ ಸದ್ಯಕ್ಕಿನ್ನ ಎಬ್ಬಿಸ್ತೀನಿ, ಬರ್ರಿ. ಬಂಗಾರಿ ಎತ್ತಿ. ಗುಡ್ ಮಾರ್ನಿಂಗ್. ಹೇಳು ಬಂಗಾರಿ, ರೆಡಿ ಹೋಗ್ಕೆ ಮತ್ತೆ ಕ್ರಿಕೆಟ್ಗೆ ಹೋಗಕ್ಕೆ ಹೇಳು ಬಂಗಾರಿ. ಟೈಮ್ ಆಗ್ತೈತಿ, ಹೇಳು ಮತ್ತೆ ಲೇಟ್ ಆಗ್ತೈತಿ. ಹೇಳಮ್ಮ. कराटे वसते वसते लक्ष्मी करमते सरस्वती करमुल्ले स्थिते गौरी प्रभाते करदर्शनम. ರೆಡಿ ಆದಿ? ಬಾ, ತಲೆ ಇಕ್ತೇನೆ. ಖಾಲಿ ಇಬ್ರು ಖಾಲಿ. ಎಸ್, ಗಟ್ಟ ಗಟ್ಟ ಕುಡ್ದು ಇಬ್ರು. ಇವರು ರನ್ನಿಂಗ್ಲೇ ಬಂದರು. ಇವ್ರು ಬರೋ ಅಷ್ಟೇ ನಾವು ರೆಡಿ ಆಗಿದ್ದು ಹೊಂಟೇವಿ. ಈಗ ಗ್ರೌಂಡ್ ಕಡೆಗೆ ಸಾನ್ವಿ ಜಿಗಿದು ಓಡಿ ಹೋಗಿದ್ದಾಳೆ. ಮುಂದೆ ಕೆಳಗೆ ಹೋಗಿ ನಿಂತಿರ್ತಾಳು. ನಿನ್ನೆ ಫುಲ್ ಮಳೆ ಕೆಸ ರೋಡೆಲ್ಲ ಹಸಿಯಾಗಿದ್ದಾವು. ಇನ್ನು ಗ್ರೌಂಡ್ ಏನು ಹಾಲತೈತಿ ಗೊತ್ತಿಲ್ಲ, ಅಲ್ಲಿ ಹೋದಾಗ ಗೊತ್ತಾಗ್ತೈತಿ. ಭಾಳ ಹಸಿ ಇತ್ತಂದ್ರೆ ಆಟನ ಆಡೋಕ್ಕೂ ಆಗಂಗಿಲ್ಲ. ನೋಡೋಣ ಅಲ್ಲಿ ಹೋದ್ಮೇಲೆ ಏನಾಗ್ತೈತೆ ಅಂತ. ಪಪ್ಪ ಗಾಡಿ ನಿಲ್ಲಾಗತ್ರೆ ನಾವು ಗ್ರೌಂಡಿಗೆ ಹೋಗ್ಬೇಕಂದ್ರೆ ನಮ್ಗೆ ರೋಡ್ನಾಗ ಒಂದು ಹನುಮಂತ ದೇವ್ರದ ಗುಡಿ ಸಿಗ್ತೈತಿ. ಇಲ್ಲಿ ಒಬ್ರು ಅಮ್ಮ ಹೂ ಮರಾಕತ್ತಾರ ನೋಡ್ರಿ. ಇವ್ರು ಡೈಲಿ ಸಾನ್ವಿನ ಕರೆದ ಕೆಲಸ ಹೂ ಕೊಡ್ತಾರೋ. ಆಕಿನ ಮುಖದೊಳಗೆ ಅದು ನಗೆ ಕಾಣಿಸ್ತೈತಲ್ಲ, ಅದರಲ್ಲೇ ಅವ್ರಿಗೂ ಖುಷಿ ಆಗ್ತೈತೆ ಅನ್ನೋ ಗೊತ್ತಿಲ್ಲ. ಒಟ್ಟು ಡೈಲಿ ಆಕಿಗೆ ಹೂವು ಕೊಡೋದಂದು ಅವ್ರಿಗೆ ರೂಢಿ. ಒಂದು ವೇಳೆ ಅವ್ರು ಕೊಡಲಿಲ್ಲ ಅಂದ್ರೆ ಈಕಿ ಮಮ್ಮಿ ನಂಗೆ ಹೂವು ಕೊಟ್ಟಿಲ್ಲ ಅಂತೇಳಿ ಕೆಸ ಒಳ್ಳೆಯವ್ರಂತೆ ಕೇಳಿ ಕೆಸ ಹೂವು ಇಸ್ಕೊಂಡು ಬರ್ತಾಳೆ ಈಕಿ.
ಹೆಂಗೈತಿ ಅದು ನೋಡ್ರಿ ಬಂತು ಪಾರ್ಕ್. ಅದು ಇದ ಸಣ್ಣ ಗೇಟ್ ಐತಿ, ಫ್ರಂಟ್ ಗೇಟ್ ಅಲ್ಲಿ ಮುಂದ ಬರೆ ಐತಿ. ನಾವ್ ಇಲ್ಲೇ ಸಮೀಪ ಅಂತ ಹೇಳಿ ಸೌಕಸ್ ನೋಡ್ರಿ. ನೀನು ಸೂಪರ್ ಮ್ಯಾನ್. ನೋಡ್ರಿ ಜಲ್ದಿ ಜನ ಬಂದಾರ ಇಲ್ಲಿ. ನಾನು ರನ್ನಿಂಗ್ ಮಾಡ್ತೇನೆ. ರನ್ ಫಾಸ್ಟ್. ಫಾಸ್ಟ್ ಮಾಡು. ಅದಕ್ಕಿಂತ ನೀನು ಫಾಸ್ಟ್ ನಾನು ಫಾಸ್ಟ್ ಹೋಗ್ತೇನೆ. ಅದಕ್ಕಿಂತ ಫಾಸ್ಟ್ ಇಲ್ಲ. ಫಾಸ್ಟ್ 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 ಫಾಸ್ಟ್. ನಾವು ಮೊನ್ನೆ ಇಲ್ಲಿ ಆಟ ಆಡಕತ್ತಿದ್ದು, ಅವಾಗ ಅಲ್ಲೊಂದು ಹೋಲ್ ಇತ್ತು, ಅಲ್ಲೇ ಬಾಲ್ ಹೋಗಿತ್ತು. ಸೊ ಅದಕ್ಕೆ ಇವತ್ತು ಈ ಜಾಗಕ್ಕೆ ಹೊಂಟೇವಿ ಆಟ ಆಡಕ. ನೋಡ್ರಿ ಇವ್ರು ರನ್ನಿಂಗ್ ಮಾಡ್ಕೊಂತ ಹೋಗಿ ಮುಟ್ರಲ್ಲೇ. ವಾರ್ಮಪ್ ಎಲ್ಲ ಮುಗಿಸಿ ನೋಡ್ರಿ ಸಾನ್ವಿಗಳು ಪಾಪ ಗ್ರೌಂಡ್ ಪಿಚ್ ರೆಡಿ ಮಾಡಕತ್ತಾರು ಸಾನ್ವಿ ಕ್ರಿಕೆಟ್ ಆಡಕ್ಕಂತೇಳಿ ಕೆಸ ರೆಡಿ ಆಯಿತು. ಸಾನ್ವಿನೂ ಹೆಲ್ಪ್ ಮಾಡಕತ್ತಾಳು ಸ್ಟಂಪ್ಗಳೆಲ್ಲ ಹಾಕ್ಯಸ. ನಂದೇನು ಕೆಲಸ ಇಲ್ಲಿ ನೋಡ್ರಿ, ಬರೇ ವಿಡಿಯೋ ಮಾಡೋದಂದ ನನ್ನ ಕೆಲಸ ಆಗಿಬಿಟ್ಟೈತಿ. ಸಾನ್ವಿಗೆ ಫಸ್ಟ್ ಡೈಲಿ ಸ್ವಿಂಗ್ ಪ್ರಾಕ್ಟೀಸ್ ಇರ್ತೈತಿ. ಬ್ಯಾಟ್ ಹೆಂಗೆ ಹಿಡಿಬೇಕು ಅನ್ನೋದು, ಹೆಂಗೆ ಬಾಲ್ ಬಂದ್ರೆ ಹೆಂಗೆ ಹೊಡಿಬೇಕು ಅನ್ನೋದು ಸ್ವಲ್ಪ ಡೈಲಿ ಪ್ರಾಕ್ಟೀಸ್ ಮಾಡ್ತೀವಿ. ಲಕ್ಷ ಇಲ್ಲ ಇರ್ಲಿ ನೋಡ್ರಿ. ಈಗ ಏನೇನು ಪ್ರಾಕ್ಟೀಸ್ ಎಲ್ಲ ಮುಗೀತು, ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ವಾವ್, ಈಗ ಒಂದು ಸ್ವಲ್ಪ ಬ್ಯಾಟಿಂಗ್ ಚಲೋ ಮಾಡಾಕತ್ತಾಳು. ಅವ್ರ ಪಪ್ಪನ ಗ್ರೌಂಡ್ದಾಗ ಎಲ್ಲ ಕಡೆ ಓಡಾಡಿಸ್ತಿರ್ತಾಳು. ಈಗಂತೂ ಬಾಲ್ ಜಾಸ್ತಿ ಮಿಸ್ ಆಗಂಗಿಲ್ಲ. ನೋಡ್ರಿ ಅವ್ರ ಅಪ್ಪನ ಬರೀ ಓಡಿಸೋದನ್ನು ಆಕಿನ ಕೆಲಸ ಆಗಿಬಿಟ್ಟೈತಿ ಈಗ ಒಂದೆರಡು ದಿನದಲ್ಲಿ. ಇಲ್ಲಿ ನೋಡ್ರಿ ಅವ್ರಪ್ಪ ಈ ಕಡೆ ರೈಟ್ ಸೈಡ್ ಬಾಲ್ ಹೋಗ್ಬೇಕು ನೀನ್ ಹೊಡೆದಿದ್ದ ಅಂತ ಹೇಳಿದಾರು. ಅದಕ್ಕೆ ನೋಡ್ರಿ ಈಗ ಎಷ್ಟು ಪ್ರಾಕ್ಟೀಸ್ ಮಾಡ್ಬೇಕಂತಾಳ. ಅದಕ್ಕೆ ಈಗ ಆ ಕಡೆ ಹೋಗ್ತತಿಲ್ಲ ಗೊತ್ತಿಲ್ಲ, ಆ ಕಡೆ ಹೋಗ್ಲಿಲ್ಲ ಅಂದ್ರು ಫುಲ್ ಪಚ್ಕನ. ಇಲ್ಲಿ ನೋಡ್ರಿ ಇದು ನೈನು ನಮ್ಮ ಜೊತೆ ಕ್ರಿಕೆಟ್ ಆಡಕ್ಕೆ ಜಾಯ್ನ್ ಆಗೈತಿ. ಎಷ್ಟು ಹೊಡೆದ್ರೂ ಹೋಗಾಕತ್ತಿಲ್ಲ. ಮತ್ತು ಅದು ಹೋಗಾಕತ್ತಿಲ್ಲ ಅಂತ ನಾವು ಸ್ವಲ್ಪ ಜಾಗ ಚೇಂಜ್ ಮಾಡಿದ್ರೂ ನಮ್ಮ ಹಿಂದಿನ ಬಂದ್ ಕ್ಯಾಸ್ ನಮ್ಮ ಅಂತೆ ಕನ್ನ ಕುಂದ್ರಾಗತ್ತೈತಿ. ಪಾಪ ಅದಕ್ಕೆ ಊಟ ಬೇಕೈತೇನೋ, ನಾವು ಏನೂ ಓದೇ ಇರ್ಕಿಲ್ಲ, ಅದಕ್ಕೇನೋ ಕೊಡೋಕ್ಕಾಗಲಿಲ್ಲ. ಇವತ್ತು ಸಾನ್ವಿಗೆ ಆಫ್ ಸೈಡ್ ಡ್ರೈವ್ ಹೆಂಗೆ ಮಾಡ್ಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ಸಕತ್ತಿರು, ಹೇಳಿಕೊಡಕತ್ತಿದ್ರು. ಆಕೆನೂ ಒಂದು 10 ಸಲ 100 ಸಲ ಪ್ರಾಕ್ಟೀಸ್ ಮಾಡಿರ್ಬೇಕು ಅದೊಂದು ಸ್ಟೆಪ್. ನಾನು ಎಷ್ಟು ಹೇಳಿದ್ರೂ ಏನರ ಒಂದು ಬೇರೆ ಮಸ್ತಿನ ಮಾಡ್ತಿರ್ತಾಳು, ಹೇಳೋದ್ರ ಕಡೆ ಲಕ್ಷ್ಯ ಇರೋಂಗಿಲ್ಲ. ಏನೋ ಒಂದು ಮಾಡ್ಕೊತಿರ್ತಾಳು, ಆಟ ಆಡ್ಕೊತಿರ್ತಾಳು. ಸೊ ಇವತ್ತಂತೂ ಫುಲ್ ಎಷ್ಟು ಟೈಮ್ ನಾವು ಬಂದೇವಿ, ಸ್ವಲ್ಪ ಬ್ಯಾಟಿಂಗ್ ಮಾಡ್ಕಸ ಆಮೇಲೆ ಆಫ್ ಸೈಡ್ ಹೆಂಗೆ ಡ್ರೈವ್ ಮಾಡಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡೀವಿ ಇವತ್ತು.
ಇವತ್ತು ಸಾನಿನ ಪ್ರಾಕ್ಟೀಸ್ ಎಲ್ಲ ಮುಗೀತು, ಪ್ಯಾಕಪ್ ಮಾಡ್ಕೊಂಡು ಮನೆಗೆ ಹೊಂಟಿದ್ದೀವಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.